because the BJP is very clear. They don't want the number of women to increase vis-a-vis the men. ನಾವು ಹೇಳ್ತಾ ಇದ್ದೀವಿ ಮೊದಲಿಂದ, ಟೇಕ್ ದ ಫಿಗರ್ಸ್ ಆಫ್ 2011 ಸೆನ್ಸಸ್. ಅಯ್ಯೋಯ್ಯೋ ಆಗೋದಿಲ್ಲ, ನೆಕ್ಸ್ಟ್ ಸೆನ್ಸಸ್ ಬರಬೇಕಂತ ಹೇಳಿದರು. ಮೊನ್ನೆ ಅಮೆಂಡ್ಮೆಂಟ್ನಲ್ಲಿ ಅವರೇ ತಂದಿದ್ದಾರೆ, ವಿ ವಿಲ್ ಗೋ ಬೈ ದ 2011 ಸೆನ್ಸಸ್ ಅಂತ. ಇದನ್ನು ನಾವು 23ರಲ್ಲಿ ಸಜೆಸ್ಟ್ ಮಾಡಿದಾಗ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಏನು ಹೊಸ ಕನಸು ಬಂತವರಿಗೆ, ಏನು ಹೆದರಿಕೆಯಿಂದ ಮಾಡ್ತಾ ಇದ್ದಾರೆ. ವಿ ವಿಲ್ ಗೋ ಬ್ಯಾಕ್ ಟು 2011. 2011 ಆದಮೇಲೆ ಡಿಲಿಮಿಟೇಷನ್ನು ಮಾಡಬೇಕಂತ ಏನು ಮಾಡಿದರು? ಇನ್ ದ ನೇಮ್ ಆಫ್ ದ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿದರು. ಆಲ್ ಲೋಕಸಭಾ ಸೀಟ್ಸ್ ಇನ್ ಆಲ್ ದ ಸ್ಟೇಟ್ಸ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 50%. ಈ ಫಾರ್ಮುಲಾ ಎಲ್ಲಿಂದ ಬಂತು? ಇದನ್ನು ಯಾರು ಡಿಸೈಡ್ ಮಾಡಿದರು? ಕನ್ಸಲ್ಟೇಷನ್ ಆಯಿತಾ ಎಲ್ಲ ಪಾರ್ಟೀಸ್ ಜೊತೆಗೆ? ಏನೋ ಕೋರ್ಟ್ ಆರ್ಡರ್ ಬಂತ? ಎಲ್ಲಿಂದ ಡೈರೆಕ್ಷನ್ ಬಂದು? RSS ಇಂದ ಬಂತ? ಯಾರು ಡಿಸೈಡ್ ಮಾಡಿದರು 50% ಇನ್ಕ್ರೀಸ್ ಇನ್ ಆಲ್ ದ ಸ್ಟೇಟ್ಸ್? ಆ್ಯಸ್ ಇಟ್ ಈಸ್, UP ಆ್ಯಂಡ್ ಬಿಹಾರ್ ಆ್ಯಂಡ್ ಮಧ್ಯಪ್ರದೇಶ್ ಹ್ಯಾವ್ ಹ್ಯೂಜ್ ನಂಬರ್ ಆಫ್ ಲೋಕಸಭಾ. ನಮಗೆ 28 ಇದ್ದರೆ UP ಅಲ್ಲಿ 84 ಇದೆ. You add another 50% to them and you see where they go. And you add another 50% to us, you add 14 more. We have been objecting to this whole exercise of increasing parliament seats disproportionately. ಅವರಿಗೆ ಕಂಟ್ರೋಲ್ ಬೇಕು.